ಭಾರತೀಯ ಕೈಗಾರಿಕಾ ಮಹಾ ಒಕ್ಕೂಟದ ಕರ್ನಾಟಕ ಘಟಕವು ಇಂದು ಬೆಳವಣಿಗೆ, ಅಂತರ್ಗತ ಸುಸ್ಥಿರತೆ, ಜಾಗತೀಕರಣ ಮತ್ತು ವಿಶ್ವಾಸಾರ್ಹತೆ ನಿರ್ಮಾಣಕ್ಕೆ ಒತ್ತು ನೀಡುವ ಮೂಲಕ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಇಎಸ್ಜೆ, ಇಂಧನ, ಎಂಎಸ್ಎಂಇಗಳು, ಕೈಗಾರಿಕೆ ಸಹಭಾಗಿತ್ವ, ನಾಯಕತ್ವ ಮತ್ತು ವಿಶೇಷವಾಗಿ ಸಿಐಐ ವಲಯಗಳು, ಎರಡನೇ ಹಂತದ ನಗರಗಳು, ಉದಯೋನ್ಮುಖ ಕ್ಷೇತ್ರಗಳಿಗೆ ಆದ್ಯತೆ ನೀಡುವುದು ಎಂದು ತಿಳಿಸಿದೆ. ಬೆಂಗಳೂರಿನಲ್ಲಿಂದು ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಸಿಐಐ ಕರ್ನಾಟಕ ರಾಜ್ಯ 2024-25ಕ್ಕೆ ಚುನಾಯಿತ ನಾಯಕರಾದ ಸಿಐ ಕರ್ನಾಟಕದ ಅಧ್ಯಕ್ಷ ಮತ್ತು ಹಿಟಾಚಿ ಎನರ್ಜಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಎನ್ ವೇಣು ಮತ್ತು ಸಿಐಐ ಕರ್ನಾಟಕದ ಉಪಾಧ್ಯಕ್ಷ ಮತ್ತು ಎಎಸ್ಎಂ ಟೆಕ್ನಾಲಜೀಸ್ ಲಿಮಿಟೆಡ್ನ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ರವೀಂದ್ರ ಶ್ರೀಕಂಠನ್ ಅವರು ಈ ವಿಷಯವನ್ನು ಪ್ರಕಟಿಸಿದರು. ಸಿಐಐ ಕರ್ನಾಟಕವು ಸುಸ್ಥಿರ ಮತ್ತು ಅಂತರ್ಗತ ಬೆಳವಣಿಗೆಗಾಗಿ ಪಾಲುದಾರಿಕೆಗಳು ಎಂಬ ವಿಷಯಕ್ಕೆ ಹೊಂದಿಕೊಂಡಂತೆ 2024-25ರ ಉಪಕ್ರಮಗಳನ್ನು ಮುಂದೆ ಕೊಂಡೊಯ್ಯುತ್ತದೆ. ನೀತಿ ಪ್ರತಿಪಾದನೆ, ಚಿಂತನಶೀಲ ನಾಯಕತ್ವ, ಒಳಗೊಳ್ಳುವಿಕೆ, ಪರಿಸರ, ವ್ಯವಸಾಯ, ಸ್ಪರ್ಧಾತ್ಮಕತೆ, ಬೆಳವಣಿಗೆ, ಸುಸ್ಥಿರತೆ, ಜಾಗತಿಕ ಸಂಪರ್ಕಗಳು ಮತ್ತು ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳ ಮೇಲೆ ಚಿತ್ತ ಹರಿಸಿದೆ ಎಂದು ಮಾಧ್ಯಮಗಳಿಗೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಭಾರತವು 2070ರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಮತ್ತು 2030ರ ವೇಳೆಗೆ ತನ್ನ ಶಕ್ತಿಯ ಅಗತ್ಯತೆಯ 50% ನವೀಕರಿಸಬಹುದಾದ ಮೂಲಕ ಪೂರೈಸುತ್ತದೆ. ಇಎಸ್ಜಿ ಪರಿಸರ, ಸಾಮಾಜಿಕ ಮತ್ತು ಆಡಳಿತ ಅಂಶಗಳ ಪ್ರಾಮುಖ್ಯತೆಯನ್ನು ಗುರುತಿಸಿ ಇಂಧನ ದಕ್ಷತೆಗೆ ನಿರಂತರ ಒತ್ತು ನೀಡಲಾಗುವುದು ಮತ್ತು ನವೀಕರಿಸಬಹುದಾದ ಶಕ್ತಿ ಅಳವಡಿಕೆ, ಶಕ್ತಿಯ ಪರಿವರ್ತನೆಯು ಉತ್ಪಾದನೆ, ಪ್ರಸರಣ, ವಿತರಣೆ ಅಥವಾ ಬಳಕೆಯಲ್ಲಿ ತೊಡಗಿರುವ ವ್ಯವಹಾರಗಳಿಗೆ ಮಹತ್ವದ ಅವಕಾಶವನ್ನು ಒದಗಿಸುತ್ತದೆ. ಸಿಐಐ ಕರ್ನಾಟಕದ ಉಪಾಧ್ಯಕ್ಷ ಮತ್ತು ಎಎಸ್ಎಂ ಟೆಕ್ನಾಲಜೀಸ್ ಲಿಮಿಟೆಡ್ನ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರವೀಂದ್ರ ಶ್ರೀಕಂಠನ್ ಅವರು ಸಿಐಐ ಕರ್ನಾಟಕದ ಬೆಳವಣಿಗೆಯ ಬದ್ಧತೆಯು ರಾಜ್ಯದ ಆಕಾಂಕ್ಷೆಗಳೊಂದಿಗೆ ಹೊಂದಿಕೆಯಾಗುತ್ತದೆ. ನಮ್ಮ ದೃಷ್ಟಿಯು ರೋಮಾಂಚಕ, ಸುಸ್ಥಿರ ಕರ್ನಾಟಕವನ್ನು ರಚಿಸುವುದು. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಎಂಎಸ್ಎಂಇ ಕರ್ನಾಟಕದ ಆರ್ಥಿಕ ಭೂದೃಶ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸ್ಪರ್ಧಾತ್ಮಕತೆ, ಸುಸ್ಥಿರತೆ ಮತ್ತು ರೂಪಾಂತರವನ್ನು ಪ್ರೇರೇಪಿಸುವ ಸೇವೆಗಳ ಮೂಲಕ ಉದ್ಯಮವನ್ನು ಬೆಂಬಲಿಸುವುದು, ವ್ಯಾಪಾರ ಸಂಪರ್ಕಗಳನ್ನು ನಿರ್ಮಿಸುವುದು ಮತ್ತು ಪಾಲುದಾರಿಕೆಗಳ ಮೂಲಕ ಬೆಳವಣಿಗೆಗೆ ಲಿಂಕ್ ಮಾಡುವುದು ಬಹಳ ಮುಖ್ಯ. Press meet, and the press meet is basically to talk about CI Karnataka 24-25 priorities, focus areas, and various initiatives the CI Karnataka has been taking up in Karnataka. This year, our theme is Globally Competitive Partnership for Sustainable and Inclusive Growth. And as I said, the theme is globally competitive. How do we ensure that the industries here, whether they are large, medium, small, and micro enterprises, are competitive at a global scale? Because India today, 5th largest economy of the world, and if it has to go to 3rd largest economy of the world, all the industries, especially on the MSM industry, they need to be competitive at a global scale and the speed. And a lot of initiatives here has been doing it, not only in Bangalore, but beyond Bangalore, focused in clusters, whether it is Mysore, Hubli, Belgavi, Mangalore, etc. And a lot of, as through CI Center of Excellences, such as, green energy or, water conservative, all those things are available for our members to access them and able to utilize in their industries. CI ಕರ್ನಾಟಕ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಹತ್ರ 700 ಮೆಂಬರ್ ಕಂಪ್ನೀಸ್ ಇದ್ದಾರೆ. ಆ್ಯಂಡ್ 700 ಮೆಂಬರ್ ಕಂಪ್ನೀಸಲ್ಲಿ 250 ಕಂಪ್ನಿ ಮೇಲೆ ಔಟ್ಸೈಡ್ ಬ್ಯಾಂಗ್ಳೂರ್ ಇದ್ದಾರೆ. ಬೆಳಗಾವಿನಲ್ಲಿ, ಮಂಗಳೂರಲ್ಲಿ, ಹುಬ್ಳಿ, ಧಾರವಾಡಲ್ಲಿ, ಮೈಸೂರಲ್ಲಿ. ನಮ್ಮ ಮೆಂಬರ್ ಬೇಸಲ್ಲಿ ಅರ್ಧಕ್ಕರ್ಧ MSMEs ಅಂದರೆ ಮಿಡ್ ಸೈಜ್ಡು ಸ್ಮಾಲ್ ಕಂಪ್ನೀಸ್ ಇದ್ದಾರೆ. ಸೊ ಅವರೇ ನಮ್ಮ ಎಕಾನಮಿದು ಕೋರ್ ಎಕಾನಮಿ. CI ಕರ್ನಾಟಕ ಇಂಡಿಯಾನಲ್ಲಿ ನಂಬರ್ 3 ಇಫ್ ಯು ಟೇಕ್ ನ್ಯಾಷನಲಿ. ಸೌತಲ್ಲಿ ವಿ ಆರ್ ನಂಬರ್ 2. ಆ್ಯಂಡ್ ನಮ್ಮದು ನಮ್ಮ ಚೇರ್ಮನ್ ಹೇಳ್ದಂಗೆ ಇಸ್ ಟು ಗೆಟ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್, ಗೌರ್ಮೆಂಟ್ ಜೊತೆಗೆ ಇಂಟರ್ಫೇಸ್ ಮಾಡೋದು, ಪಾಲಿಸಿಗೆ ನಮ್ಮ ಮೆಂಬರ್ಸ್ಗೆ ಏನು ಬೇಕು, ಅವ್ರಿಗೆ ಹೌ ದೇರ್ ಬಿಸ್ನೆಸ್ ಕ್ಯಾನ್ ಬಿ ಈಸಿ, ಅವ್ರಿಗೆ ಹೇಗೆ ಹೆಲ್ಪ್ ಆಗುತ್ತೆ,
ಅದೆಲ್ಲ ತೊಗೊಂಡು ಕಾನ್ಸ್ಟೆಂಟಾಗಿ ಗೌರ್ಮೆಂಟ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ ಅವ್ರಿಗೆ ನಮ್ಮದು ಫೀಡ್ಬ್ಯಾಕ್ ಕೊಡೋದು ಬೇರೆ ಬೇರೆ ಸೆಕ್ಟರ್ಸಿ MSME ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಏರೋಸ್ಪೇಸ್ ಇರ್ಬೋದು, ಸ್ಪೇಸ್ ಇರ್ಬೋದು. ಅದ್ರ ಬಗ್ಗೆ ಆಗಾಗ ಮೀಟಿಂಗ್ಸ್ ಆಗುತ್ತೆ, ಆಗಾಗ ಪ್ಯಾನಲ್ ಮೀಟಿಂಗ್ಸ್ ಆಗುತ್ತೆ. ಅದನ್ನೆಲ್ಲ ತೊಗೊಂಡು ಗೌರ್ಮೆಂಟ್ ಹತ್ರ ವರ್ಕ್ ಮಾಡಿ ಅವ್ರಿಗೆ ಇಂಟರ್ಫೇಸ್ ಮಾಡಿ ಕೊಡ್ತೀವಿ. ಬ್ರಾಡ್ಲಿ ನಮ್ಮ ಇದು. ಆ್ಯಂಡ್ ಹೋಗ್ತಾ ಹೋಗ್ತಾ ಇವಾಗ ನಾರ್ತಲ್ಲಿ ಕಲಬುರಗಿ, ಬೆಳ್ಳಾರಿ, ಹಾಸ್ಪೆಟ್ ಈ ಏರಿಯಾಸನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅಲ್ಲಿರೋ ಕಂಪ್ನೀಸು ಅಲ್ಲೂ ಸುಮಾರು ಕ್ಲಸ್ಟರ್ಸ್ ಬರ್ತಾ ಇದೆ, ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ ಗೌರ್ಮೆಂಟ್ ಜೊತೆಗೆ ಇವಾಗ ಮೈಸೂರಲ್ಲಿ ESDM ಎಲ್ಲ ಆಗ್ತಾ ಇದೆ, ಆ ಕ್ಲಸ್ಟರಲ್ಲಿ ನಾವು ಅಲೈನ್ ಆಗ್ತಾ ಇದ್ದೀವಿ. ಅಲ್ಲಿ ಸುಮಾರು ESDM ಬರ್ತಾ ಇದೆ. ಆಮೇಲೆ ಬೆಂಗಳೂರಲ್ಲಿ ಎಲ್ಲ ಮೊದಲಿಂದಾನೇ ಏರೋಸ್ಪೇಸ್, ಸ್ಪೇಸ್, ಈ ಹೈ ಪ್ರಿಸಿಷನ್ ಇಂಡಸ್ಟ್ರಿಗಳು ತುಂಬ ಇದೆ, ಡಿಫೆನ್ಸು. ಸೊ ಇವಾಗ ಅದು ನೋಡ್ಕೊಂಡು ಸೆಮಿಕಂಡಕ್ಟರು, ಸೋಲಾರು, ESDM, ಮೊಬೈಲ್ ಫೋನ್ ಎಲ್ಲ ತುಂಬ ಬರ್ತಾ ಇದೆ. ಸೊ ಅದರಲ್ಲೂ ನಾವು ನಮ್ಮ ಮೆಂಬರ್ಸ್ಗೆ, ಮಿಡ್ ಸೈಜ್ ಮೆಂಬರ್ಸು, ಲಾರ್ಜ್ ಕಂಪ್ನೀಸ್ಗೆಲ್ಲ ವರ್ಕ್ ಮಾಡಿ ಅವ್ರಿಗೆ ಹೇಗೆ ಈ ವೇವಲ್ಲಿ ಅಲೈನ್ ಮಾಡ್ಕೊಳ್ಳೋದು ಹೆಲ್ಪ್ ಮಾಡ್ತಾ ಇದ್ದೀವಿ.